ಪದನ ನಾನು ಏನ್ ಮಾಡಿದ್ದೀನಿ? RSSಗೆ RSS ಅಂತ ನಾನು ಯಾವಾಗಲೂ ಕರಿತಾ ಇದ್ದದ್ದು RSS ಅಂತಲೇ. ಏನಪ್ಪ RSSನವರು ಯಾವ ಬಂದ್ರಪ್ಪ ಅಂತ ಹಿಂಗ್ ಮಾತಾಡಿದ್ರು. ವೇದವ್ಯಾಸ ಕಾಮತ್ ಅವ್ರನ್ನ ಏನಪ್ಪ RSS ಬಂದಿರಲ್ಲಪ್ಪ ಅಂತ ಹಿಂಗೆ ತಮಾಷೆ ಮಾತಾಡಿದ್ರು. ಆಗ್ಲೂ ಕುಣಿತಾ ಇದ್ದ ತಕ್ಕನೆ. RSS ಏನಪ್ಪ ನೀನು ಹಿಂಗೆಲ್ಲ ಕುಣಿದ್ರೆ ಇವರು ಕಾನೂನು ಚೌಕಟ್ಟೆಲ್ಲನ್ನು ಬಿಟ್ಟು ಇದು RSS ಕೆಟ್ಟದಾಗಲ್ವಾ? RSS ಕೆಟ್ಟದ್ದು ಬರಲ್ವಾ? ರಾಜ್ಯ ಜನ ನೋಡ್ತಾ ಇಲ್ವಾ ಇದ ಅಂತ ಹೇಳಿದೀನಿ. ಅದೇನು ತಪ್ಪು? RSS ನೇನು ಅಂತವ್ರು ಇಂಥವ್ರು ಅಂತ ಬೈದಿನ? ಮನುಷ್ಯ ಕೆಟ್ಟದ್ದು ಮಾಡಿದ್ರಿಂದ ಅವ್ನಿಗೆ ಹೇಳಿದೀನಿ. ಅವನು ಯಾಕೆ ನನ್ನ ಬಗ್ಗೆ ಅಷ್ಟೊಂದು ದ್ವೇಷ? ನೀವು RSS ವಿರುದ್ಧ ಏನ್ ಮಾತಾಡಿ? ಇಲ್ಲ ನಾನು ಅದು ತೆಗೆದು ನೋಡಿ. RSS ವಿರುದ್ಧ ನಾನು ಮಾತಾಡಿಲ್ಲ. ಆ ಮನುಷ್ಯನ ಮೇಲೆ ಒಬ್ಬನೇ. ಅಲ್ಲಿ ಒಂದು 30-40 ಜನ ಇದ್ರು. ಅಶೋಕಣ್ಣ ಹೇಳಿ ಕಳಿಸ್ತಿದ್ದ, ಇವ್ರು ಕುಣಿತಿದ್ರು. ಬಟ್ ಇನ್ಯಾರನ್ನು ನಾನೇನು ಇದು ಮಾಡಿಲ್ಲ. ಯಾರು ನನ್ನನ್ನು ಹಿಂಗ್ ಕೂಗ್ತಿದ್ರು, ಯಾರು ನನ್ನ ಬಗ್ಗೆ ಕುಣಿತಿದ್ರು, ಯಾರು ಬೈತಿದ್ರು, ಅವ್ರು 2 ಜನ ನಾನು ಏನ್ ಮಾಡಿದ್ರು. ಒಂದು ಸಲಗಾರು, ಮತ್ತೊಬ್ರು ವೇದಾಂತ ಕಾಮತ್. ಅವರನ್ನೇ ಟಾರ್ಗೆಟ್ ಮಾಡೋದ್ರ ಹಿಂದೆ ಏನಾದ್ರು ಕಾರಣ ಇದೆಯಾ? ಏನಿದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದಾವೆ. ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವ್ರು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರು ತೋರಿಸ್ಲಿ. ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗ್ ಮಾಡ್ತಾ ಇದಾರೆ ಇವರು? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ರೆ ನಾನು ಇತ್ತಗತ್ತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನನ್ನ ಇದನ್ನ ನಾನು ಹೇಳ್ತೀನಿ, ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? 133 ಜನ ಶಾಸಕರು ಇತ್ತು. ಎಲ್ಲಾರು ಕೂತಿದ್ದಾರೆ. ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವ್ರೆಲ್ಲರ ಮೇಲೆ ಇಲ್ಲ. ನನ್ನ ಪಕ್ಷದವರು ಎಲ್ಲ ಇದಾಕಿಡಿದ್ರು. ಏನ ಹೆಡ್ಫೋನ್ ಹಾಕಿಡಿದ್ರು. ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನ್ ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ.